ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಇದೇ ತಿಂಗಳು 10ನೇ ತಾರೀಕು ರಾತ್ರಿ ಸುಮಾರು 9 ರಿಂದ 10 ಗಂಟೆ ಸಮಯದಲ್ಲಿ ನಮ್ಮ ಧಾರವಾಡ ಸಬರ್ಬನ್ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಒಂದು ಕೊಲೆ ಪ್ರಕರಣ ನಡೆದಿತ್ತು. ಫೈರೋಜ್ ಪಠಾಣ್ ಅಂತ. ಆ ಪ್ರಕರಣದಲ್ಲಿ ಈಗಾಗಲೇ 9 ಜನರನ್ನು ಅರೆಸ್ಟ್ ಮಾಡಿದ್ವಿ. ಮುಂದುವರೆದು ಮತ್ತು ಆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ 3 ಜನರನ್ನು ಅರೆಸ್ಟ್ ಮಾಡಿದ್ವಿ. 9 ಜನರನ್ನು ಪೊಲೀಸ್ ಕಸ್ಟಡಿ ತಗೊಂಡು ಮತ್ತೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ. 3 ಜನ ಅವ್ರನ್ನೇನು ಅರೆಸ್ಟ್ ಮಾಡಿದ್ವಿ ಅವ್ರನ್ನೂ ಕೂಡ ನಂತರದಲ್ಲಿ ಪೊಲೀಸ್ ಕಸ್ಟಡಿ ತೊಗೊಂಡು ಹೆಚ್ಚುವರಿ ವಿಚಾರಣೆ ಮತ್ತು ತನಿಖೆನ ಮಾಡ್ತಾರೆ. ಈಗ ತೊಗೊಂಡಿರೋರು ಯಾರಿದ್ದಾರೆ ಅವ್ರದ್ದು ಟೆಸ್ಟ್ ಐಡೆಂಟಿಫಿಕೇಷನ್ ಪರೇಡ್ ಮಾಡೋದ್ರಿಂದ ಅವ್ರ ಹೆಸರಾಗಲಿ ಅವ್ರ ಡೀಟೇಲ್ಸ್ ಆಗಲಿ ಡಿಸ್ಕ್ಲೋಸ್ ಮಾಡಲಿಕ್ಕಾಗಲ್ಲ. ಸರ್, ಈಗ ಈ 3 ಜನರ ಏನು ಪಾತ್ರ ಸರ್? ಯಾಕಂತ ಹೇಳಿದ್ರೆ 9 ಜನ ಮೊದಲು ಇದು ಮಾಡಿದ್ರು, ಅರೆಸ್ಟ್ ಮಾಡಿದ್ರು ಸರ್, ಎಲ್ಲ ಕಸ್ಟಡಿ ಆಗಿತ್ತು. ಹೆಚ್ಚಿನ ವಿಚಾರಣೆ ಮಾಡಿದಾಗ ಇವರು ಅದರಲ್ಲಿ ಕೃತ್ಯ ನಡೆದ ಸ್ಥಳದಲ್ಲಿ ಅಲ್ಲಿ ಭಾಗಿಯಾಗಿ ಕೃತ್ಯ ನಡೆಸಿರುವಂಥವ್ರು 5-6 ಜನ ಆದರೆ ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಜನ ಒಂದು ಸಹಕರಿಸಿದ್ದಾರೆ. ಸೊ ಆಸ್ ಅ ಪಾರ್ಟ್ ಆಫ್ ಕಾನ್ಸ್ಪಿರಸಿ ಫಾರ್ ಸಪ್ಲೈ ಆಫ್ ಬೇರೆ ಬೇರೆ ರೀತಿ ಸಪೋರ್ಟ್ ಸಿಸ್ಟಮ್ ಅದನ್ನೆಲ್ಲ ಒಳಗೊಂಡಂತೆ ಇನ್ನು ತನಿಖೆ ಮುಂದುವರೆದಿದೆ. ಇನ್ನೂ ಆರೋಪಿಗಳನ್ನ ಅರೆಸ್ಟ್ ಮಾಡೋದು ಬಾಕಿ. ರಾಜಕೀಯ ಪ್ರೇರಿತವಾಗಿ ಏನಾದರೂ ನಡೆದಿದೆ ಅಂತ ಅಲ್ಲ, ಅಲ್ಲಿ ಸಂಘರ್ಷ ಇದ್ದಿದ್ದೇ ಏನು ಪ್ರಮುಖ ಆರೋಪಿ ಇದ್ದಾನೆ, ಪ್ರಮುಖ ಆರೋಪಿ ಮತ್ತು ಡಿಸೀಸ್ಡ್ ಅವರಿಬ್ಬರ ನಡುವಿನ ಸಂಘರ್ಷಕ್ಕೆ ಕಾರಣವೇ ಅವರ ವೈಯಕ್ತಿಕ ಪ್ರಗತಿ ಯಾವ ರೀತಿ ರಾಜಕೀಯವಾಗಿ ಆಗಬೇಕು ಅನ್ನೋಂಥದ್ದು ಕುರಿತಾಗಿ ಕೂಡ ಇತ್ತು. ಅದು ಹೊರತಾಗಿ ಕೂಡ ಬೇರೆ ಬೇರೆ ಕಾರಣಗಳು ಇತ್ತು. ಈಗ ಆರೋಪಿಗಳ ಬಂಧನ ಮುಂದುವರೆದಿರೋದು ರಾಜಕೀಯ ಕಾರಣದಲ್ಲಿರುವಂಥ ಆರೋಪಿಗಳಿದ್ದಾರೆ ಅನ್ನೋ ಮಾಹಿತಿ ಯಾವುದು? ಈಗೇನು ಆರೋಪಿಗಳು ಹೆಚ್ಚಿನ ಬಂಧಿಸ್ತಾ ಇದ್ರಲ್ಲ ಸರ್, ಅದರಲ್ಲಿ ಕೆಲವೊಂದಿಷ್ಟು ರಾಜಕೀಯ ಮುಖಂಡರು ಅಲ್ಲ. ಈಗ ನೋಡಿ, ಇದರಲ್ಲಿ ಆರೋಪಿಗಳ ಹಿನ್ನೆಲೆ ಅವ್ರು ರಾಜಕೀಯದಲ್ಲಿದ್ದಾರೋ ರಾಜಕೀಯ ಮುಖಂಡರು ಅದ್ಯಾವುದೂ ನಮಗೆ ಪ್ರಶ್ನೆ ಆಗಲ್ಲ. ಆ ಪ್ರಕರಣದಲ್ಲಿ ಅವ್ರದ್ದು ಪಾತ್ರ ಇದ್ದರೆ ಅವರು ಆರೋಪಿಗಳಾಗ್ತಾರೆ. ಅವ್ರನ್ನ ವಶಕ್ಕೆ ತೊಗೊಂಡು ವಿಚಾರಣೆಗೊಳಪಡಿಸಿ ನಮ್ಮ ಸಾಕ್ಷ್ಯಾಧಾರಗಳು ಕಂಡು ಬಂದಲ್ಲಿ ಅವ್ರ ಮೇಲೆ ಮುಂದಿನ ಕ್ರಮವನ್ನು ಜರುಗಿಸ್ತೀವಿ. ಇಲ್ಲಿ ಮೃತ ಹೊಂದಿರುವಂಥವರು ವಿಕ್ಟಿಮ್ಸ್, ನೊಂದವರು. ಮತ್ತು ಯಾರು ಆ ಕೃತ್ಯ ಎಸಗಿದ್ದಾರೆ, ಆ ಕೃತ್ಯಕ್ಕೆ ಯಾರ್ಯಾರು ಸಹಕರಿಸಿದ್ದಾರೆ ಅವರೆಲ್ಲ ಆರೋಪಿಗಳು. ಅಷ್ಟು ಹೊರತಾಗಿ ಇದರಲ್ಲಿ ನಮಗೆ ಯಾವುದೇ ರೀತಿ ರಾಜಕೀಯ ಪಕ್ಷಕ್ಕೆ ಸೇರ್ತಾರ ಮುಖಂಡರ ಕಾರ್ಯಕರ್ತರ ಅದ್ಯಾವುದೂ ನಾವು ಗಮನದಲ್ಲಿಟ್ಕೊಳಕ್ಕಾಗಲ್ಲ. ಇದೊಂದು ಕೊಲೆ ಅಂತಹ ಗಂಭೀರ ಪ್ರಕರಣ. ಈ ಪ್ರಕರಣದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಆರೋಪಿಯನ್ನಾಗಿ ಮಾಡಬೇಕು ಅಂತಂದರೆ ಭಾಳ ಗಂಭೀರವಾಗಿ ತನಿಖೆ ನಡೆಸಿ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ ನಾವು ಆರೋಪಿಗಳನ್ನು ಅರೆಸ್ಟ್ ಮಾಡುವಂಥದ್ದು ಮತ್ತು ಕಾನೂನು ಪ್ರಕ್ರಿಯೆಗೆ ಒಳಪಡಿಸುವಂಥದ್ದು ಆಗ್ತದೆ. ಸರ್, ಈಗ 3 ಜನ ಈಗ ಎಕ್ಸ್ಟ್ರಾ ಏನು ಆರೋಪಿಗಳಿಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರಲ್ಲ, ಇದರಲ್ಲಿ ಒಬ್ಬರು ಯಾರಾದರೂ ಇವನ್ ಆರೋಪಿ ಫೈನಾನ್ಸಿಯಲಿ ಏನಾದರೂ ಫಂಡಿಂಗ್ ಎಲ್ಲ ಇದೆ. ಇದರಲ್ಲಿ ಬೇರೆ ಬೇರೆ ಆ್ಯಂಗಲ್ಗಳಿದ್ದಾವೆ. ಫೈನಾನ್ಷಿಯಲ್ ಅಂತ ನಾನು ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡಲ್ಲ. ಒಟ್ಟಿನಲ್ಲಿ ಕೃತ್ಯ ಜರುಗೋ ಹಿನ್ನೆಲೆಯಲ್ಲಿ ಸಾಕಷ್ಟು ಕ್ರೊನಲಾಜಿಕಲಿ ಭಾಳಷ್ಟು ಇವೆಂಟ್ಸ್ ಆಗಿದೆ. ಅಂದರೆ ಅದು ಪ್ರಿಪ್ರೇಷನ್ ಇರ್ಬೋದು, ಕಾನ್ಸ್ಪಿರಸಿ ಇರ್ಬೋದು, ಅದನ್ನೆಲ್ಲ ಒಳಗೊಂಡಂತೆ ಯಾರ್ಯಾರು ಪಾತ್ರ ಇದೆ ಅದನ್ನೆಲ್ಲ ಅರೆಸ್ಟ್ ಮಾಡ್ತೀವಿ. ಸರ್, ಈಗ ಇಸ್ಮಾಲ್ ಟಮಾಟೋರವ್ರದ್ದು ಒಂದಿಷ್ಟು ಆಡಿಯೋಗಳು ವೈರಲ್ ಆಗಿದ್ದು, ಅಂದರೆ ಹೊಡೆಯೋದಾಗಿ ಬಡಿಯೋದಾಗಿ ಕೊಲೆ ಮಾಡೋದಾಗಿ ಈ ಪ್ರಕರಣ ಸಂಬಂಧಪಟ್ಟ ಅವ್ರು ಏನಾದರೂ ತಂದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಸರ್? ಈಗ ಯಾರ್ಯಾರನ್ನ ನಾವು ಆರೋಪಿಗಳು ಅಂತ ಕನ್ಸಿಡರ್ ಮಾಡಿ ಅರೆಸ್ಟ್ ಮಾಡಿದ್ದೀವಿ ಅಂಥವ್ರ ಬಗ್ಗೆ ನಾನು ಡೀಟೇಲ್ಸು ಕೊಡಬೇಕು. ಭಾಳಷ್ಟು ಜನರನ್ನು ನಾವು ತಪಾಸಣೆ ಮಾಡ್ತಾಯಿದ್ದೀವಿ, ವಿಚಾರಣೆ ಮಾಡ್ತಾಯಿದ್ದೀವಿ, ಹುಡುಕಾಟ ಮಾಡ್ತಾಯಿದ್ದೀವಿ, ಆರೋಪಿಗಳನ್ನ ವಶಕ್ಕೆ ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದು ತೊಗೊಂಡ್ಮೇಲೆ ನಾವು ಅರೆಸ್ಟ್ ಅಂತ ಮಾಡಿದಂಥ ಸಂದರ್ಭದಲ್ಲಿ ಯಾರ್ಯಾರ ಮೇಲೆ ಮಾಡಿದ್ದೀವಿ ಅನ್ನೋದು ಹೇಳಲಿಕ್ಕೆ ಸಾಧ್ಯ, ಹೇಳೋದು ಸರಿ. ಅದು ಹೊರತುಪಡಿಸಿ ಬೇರೆ ಯಾವುದೇ ವಿವರಗಳನ್ನು ನಾನು ಹೇಳಲಿಕ್ಕೆ ಅಂದರೆ ಸರ್, ನಿನ್ನೆ ಅಂಜುಮನ್ ಸಂಸ್ಥೆಗೆ ಮತ್ತು ಅವ್ರ ಮನೆಗೆ ಹೋಗಿದ್ದು ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನಿಸುತ್ತೆ. ಈ ಒಂದು ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಬೆಂಬಲಿಸಿದ್ದಾರೆ ಅಂತ ಅನಿಸುತ್ತೆ, ಅವರೆಲ್ಲರನ್ನೂ ನಾವು ವಶಕ್ಕೆ ತೊಗೊಳ್ಳೋಂಥ ಕೆಲಸ ಮಾಡ್ತೀವಿ. ಆ ವಶಕ್ಕೆ ತೊಗೊಳ್ಳೋಂಥ ಸಂದರ್ಭದಲ್ಲಿ ಅವ್ರು ಎಲ್ಲಿದ್ದಾರೆ, ಅವ್ರ ಮನೆಗಳಿರ್ಬೋದು, ಆಫೀಸ್ಗಳಿರ್ಬೋದು, ಅವ್ರದ್ದು ಕಾರ್ಯಕ್ಷೇತ್ರ ಇರ್ಬೋದು, ಅಥವಾ ಅವರೆಲ್ಲಾದರೂ ತಲೆಮರೆಸ್ಕೊಂಡಿದ್ರೆ, ಎಲ್ಲಾದರೂ ಅಡಿಗೆ ಕೂತಿದ್ರೆ, ಎಲ್ಲ ಸ್ಥಳಗಳಲ್ಲೂ ನಾವು ದಾಳಿ ಮಾಡುವಂಥದ್ದು ಇರ್ಬೋದು, ಸರ್ಚ್ ಮಾಡುವಂಥದ್ದು ಇರ್ಬೋದು, ಅದೆಲ್ಲ ಮಾಡ್ತೀವಿ. ಒಟ್ಟಿನಲ್ಲಿ ಇದೊಂದು ಅತ್ಯಂತ ಗಂಭೀರ ಪ್ರಕರಣ. ಈ ರೀತಿ ಪ್ರಕರಣಗಳು ಸಾರ್ವಜನಿಕ ನೆಮ್ಮದಿಯನ್ನು ಹಾಳು ಮಾಡ್ತವೆ ಅನ್ನೋದು ಕೂಡ ಸತ್ಯ. ಸಾರ್ವಜನಿಕರಲ್ಲಿ ಆತಂಕ ಉಂಟು ಮಾಡ್ತವೆ. ಹಾಗಾಗಿ ಅಷ್ಟೇ ಗಂಭೀರತೆಯಿಂದ ನಮ್ಮ ತನಿಖಾಧಿಕಾರಿ ಸೇರಿದಂತೆ ಮೇಲುಸ್ತುವಾರಿ ವಹಿಸಿಕೊಂಡು ನಾನು ಸೇರಿದಂತೆ ಎಲ್ಲರೂ ಇದರಲ್ಲಿ ತೊಡಗಿಸಿಕೊಂಡು ಒಂದು ಗುಣಮಟ್ಟದ ಮತ್ತು ಸಮಗ್ರ ತನಿಖೆಯನ್ನು ಮಾಡೋ ನಿಟ್ಟಿನಲ್ಲಿ ಮುಂದುವರಿತಾ ಇದ್ದೀವಿ.
ಇಲ್ಲ, ಭಾಳಷ್ಟು ಜನ ಹಬ್ಸ್ಕೊಂಡಂಗಿದ್ದಾರೆ. ಭಾಳಷ್ಟು ಜನ ಹಬ್ಸ್ಕೊಂಡಂಗಿದ್ರು. ಕೆಲವ್ರನ್ನ ವಶಕ್ಕೆ ತೊಗೊಂಡಿದ್ದೀವಿ, ಕೆಲವ್ರನ್ನ ಅರೆಸ್ಟ್ ಮಾಡಿದ್ದೀವಿ, ಕೆಲವ್ರನ್ನ ವಿಚಾರಣೆ ಮಾಡ್ತಾ ಇದ್ದೀವಿ. ಸೊ ಯಾರು ಹಬ್ಸ್ಕೊಂಡಂಗಿದ್ದಾರೆ ಅದನ್ನೆಲ್ಲ ನಾನು ಅವ್ರ ವಿವರಗಳೆಲ್ಲ ಹೇಳಲಿಕ್ಕಾಗಲ್ಲ. ಯಾಕಂದರೆ ಅವ್ರನ್ನ ಚೇಸ್ ಮಾಡ್ತಾಯಿದ್ದೀವಿ ಅನ್ನುವಂಥ ಮಾಹಿತಿ ಗೊತ್ತಾದರೆ ಇನ್ನೂ ಅವರು ತಪ್ಪಿಸ್ಕೊಳ್ಳುವಂಥ ಪ್ರಕ್ರಿಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಯಾರನ್ನ ನಾವು ವಶಕ್ಕೆ ತೊಗೊಂಡು ಅವ್ರ ಮೇಲೆ ಆರೋಪ ಸಾಬೀತಾಗಿ ಅವ್ರನ್ನ ಆರೋಪಿಗಳು ಅಂತ ಅರೆಸ್ಟ್ ಮಾಡ್ತೀವಿ, ಆ ಸಂದರ್ಭದಲ್ಲಿ ಅವ್ರನ್ನ ಆರೋಪಿಗಳು ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಮತ್ತು ಈ ಪ್ರಕರಣದಲ್ಲಿ ಇದ್ದಾರೆ ಅಂತ ಕನ್ಸಿಡರ್ ಮಾಡ್ಬೋದು. ಈಗ ನಮ್ಮ ತನಿಖಾ ಪ್ರಕ್ರಿಯೆಯಲ್ಲಿ ಈಗ ಒಬ್ಬ ಆರೋಪಿ ಯಾರನ್ನೂ ನಾವು ಹಿಡಿಬೇಕು ಅಂತಂದರೆ ಏನು ಮಾಡಬೇಕು? ಮೊದಲಿದಾಗ ಅವ್ರ ಮನೆಗೆ ಹೋಗ್ತೀವಿ, ಅವ್ರ ಕಚೇರಿಗಳಿಗೆ ಹೋಗ್ತೀವಿ, ಅಥವಾ ಅವ್ರು ಯಾವುದೋ ಒಂದು ಅಡಗು ದಾಣ ಇದ್ದರೆ ಅಲ್ಲಿಗೆ ಹೋಗ್ತೀವಿ, ಅಥವಾ ಯಾರ್ದಾದ್ರೂ ಅವರ ಬೆಂಬಲಿಗರ ಮನೆಯಲ್ಲಿದ್ದರೆ ಅಲ್ಲಿಗೆ ಹೋಗ್ತೀವಿ. ಸೊ ಇದೊಂದು ನಿರಂತರ ಪ್ರಕ್ರಿಯೆ. ಆ ಪ್ರಕ್ರಿಯೆ ಯಶಸ್ವಿಯಾಗಿ ಯಾರನ್ನಾದ್ರೂ ವಶಕ್ಕೆ ತೊಗೊಂಡು ನಾವು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆ ಸಂಬಂಧಪಟ್ಟ ವ್ಯಕ್ತಿಗಳ ಕುರಿತಾಗಿ ಮಾಹಿತಿ ಒದಗಿಸ್ಬೋದು ಅನ್ನೋಂಗಿದ್ರೆ ಒದಗಿಸ್ತೀನಿ. ಈಗ ಟೆಸ್ಟ್ ಐಡೆಂಟಿಫಿಕೇಷನ್ ಇರುವಂಥ ಪ್ರಕರಣಗಳಲ್ಲಿ ಒದಗಿಸ್ಲಿಕ್ಕೆ ಆಗಲ್ಲ, ಹಂಗಿದ್ದಾಗ ಒದಗಿಸೋದು.